ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ನೋಡಿ, ಸಾಮಾನ್ಯವಾಗಿ ಇವತ್ತು ನಮ್ಮ ಪರಿಸರದಲ್ಲಿ ಅಥವಾ ನಮ್ಮ ಮನೆಯಲ್ಲೇ ತುಂಬ ಬಲಿಷ್ಠವಾಗಿ, ಸದೃಢವಾಗಿ, ಆರೋಗ್ಯವಾಗಿರ್ತಕ್ಕಂತಹ ವ್ಯಕ್ತಿ, ಏನೂ ಇಲ್ಲ, ಚೆನ್ನಾಗೇ ಇದ್ದಾನೆ, ಅಂತಹ ವ್ಯಕ್ತಿ ಏಕಾಏಕಿ ನೆಲ ಕಚ್ಚುವಂಥದ್ದು. ಮತ್ತು ಅದು ಸ್ತ್ರೀ ಆಗ್ಬೋದು ಅಥವಾ ಪುರುಷ ಆಗ್ಬೋದು. ನೋಡಿ, ಎಷ್ಟು ಲವಲವಿಕೆಯಿಂದ ಮಾತಾಡಿಕೊಂಡು ಖುಷಿಯಾಗಿ ಸಂತೋಷದಿಂದ ನಿಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಲವಲವಿಕೆಯಿಂದ ಇದ್ದಂತಹ ಒಂದು ವ್ಯಕ್ತಿತ್ವ ಒಂದೇ ಸಲ ಸಡನ್ನಾಗಿ ಅವ್ರ ವ್ಯವಸ್ಥೆ ನಾಶ ಆಗಿಬಿಡ್ತದೆ. ಅಂದರೆ ನೆಲ ಕಚ್ಚಿಬಿಡ್ತಾರೆ, ಒಂದು ರೀತಿಯಲ್ಲಿ ಮಂಕಾಗ್ಬಿಡ್ತಾರೆ, ಒಂದು ರೀತಿಯಲ್ಲಿ ಸರಿಯಾಗಿ ಊಟ ಹೋಗ್ತಾ ಇರಲ್ಲ. ದಿನ 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 ನೋಡ್ತಾ ಇದ್ದಂಗೆ ಅವ್ರು ಕಂಪ್ಲೀಟ್ಲಿ ಬದುಕಲು ಶರೀರಕ್ಕೆ ಬಂದುಬಿಡ್ತಾರೆ. ಎಷ್ಟು ಮುಖದಲ್ಲಿ ಒಂದು ಅದ್ಭುತವಾದಂತಹ ದೈವಿಕ ಕಳೆ, ಒಂದು ಪೂಜ್ಯ ಭಾವನೀಯವಾಗಿ ಅಷ್ಟು ಸುಂದರವಾಗಿ ಇದ್ದಂಥವರು ಒಂದು 15-20 ದಿನದಲ್ಲಿ ಅವ್ರನ್ನ ನೋಡಿದ್ರೆ ಇವರ ಅನ್ನುವಂತಹ ಆಶ್ಚರ್ಯಚಕಿತ ನೋಟ ನಮ್ಮಲ್ಲಿ ಉತ್ಪತ್ತಿಯಾಗುತ್ತೆ. ಆ ಲೆವೆಲ್ಗೆ ಸಂಪೂರ್ಣವಾಗಿ ಬದುಕಲಾಗ್ಬಿಡ್ತಾರೆ. ಊಟ ಸೇರೋದಿಲ್ಲ, ಕೆಲವು ಮಾನಸಿಕ ಚಿಂತನೆಗಳು ಸೃಷ್ಟಿಯಾಗ್ಬಿಡುತ್ತೆ, ಸಂಪೂರ್ಣವಾಗಿ ಬೆಡ್ ರಿಟರ್ನ್ ಆಗಿಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬಹಳ ವೈದ್ಯರ ಬಳಿ ಹೋಗ್ತೀರಾ, ಡಾಕ್ಟ್ರ್ ಹತ್ರ ಹೋಗ್ತೀರಾ, ಎಲ್ಲ ಥರದ ಟ್ರೀಟ್ಮೆಂಟನ್ನು ಮಾಡಿಸ್ತಾ ಇರ್ತೀರಾ. ನೋಡಿ, ಡಾಕ್ಟ್ರ್ ಹೇಳ್ತಾರೆ ಎಲ್ಲ ಚೆನ್ನಾಗಿದೆ, ಅವ್ರಿಗೇನು ರೋಗ ಇಲ್ಲ. ಮತ್ತು ಇವ್ರು ಮಾತ್ರ ದಿನೇ 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 ಕೊರಗೋಗ್ತಾ ಇದ್ದಾರೆ. ಎಲ್ಲಿ ಕೂತ್ಕೊಂಡ್ರು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ, ಎಲ್ಲಿ ಮಲಗಿದ್ರೆ ಅಲ್ಲೇ ಮಲಗುವಂಥದ್ದು, ಸಂಪೂರ್ಣ ಮೌನಕ್ಕೆ ಗುರಿಯಾಗ್ಬಿಡ್ತಾರೆ. ಅವ್ರ ದೇಹದಲ್ಲಿ ಏನೋ ಒಂದು ಆಗ್ತಾ ಇದೆ, ಬಟ್ ಅದನ್ನು ಅವ್ರು ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪರಿಸ್ಥಿತಿ ಬಹಳ ಕೆಟ್ಟದ್ದಾಗ್ತಾ ಇದೆ. ವಿಶೇಷವಾಗಿ ನೋಡಿ ವೀಕ್ಷಕರೇ, ಈ ರೀತಿಯಾದಂತಹ ಸಮಸ್ಯೆಗಳು ಈಗ ಸಾಮಾನ್ಯವಾಗಿ ಮನುಷ್ಯ ಯಾವುದೋ ಒಂದು ಅವನ ಒಂದು ವಿಪರೀತ ಆಹಾರದ ಪದ್ಧತಿ ಆಗ್ಬೋದು, ಅಥವಾ ಅವನ ಒಂದು ಓವರ್ ಸ್ಟ್ರೆಸ್ ಆಗ್ಬೋದು, ಅಥವಾ ನನಗೇನೂ ಆಗಲ್ಲ ಅನ್ನುವಂಥ ಬಂಡ ಧೈರ್ಯದ ಮೇಲೆ, ಆರೋಗ್ಯದ ಮೇಲೆ ನಿರ್ಲಕ್ಷ್ಯ ಆಗಿರ್ಬೋದು. ಇದು ಸ್ವಯಂಕೃತವಾಗಿ ಆರೋಗ್ಯದ ಮೇಲೆ ಆಗುವಂತಹ, ನಾವೇ ಮಾಡಿಕೊಳ್ಳುವಂತಹ ಪರಿಣಾಮಗಳಾಗಿರ್ತದೆ. ಸೊ ಅದು ಬಿಟ್ಟು ಇದು ಈ ರೀತಿಯಾಗಿ ನಾವು ಚೆನ್ನಾಗೇ ಎಲ್ಲ ನೋಡಿಕೊಂಡು ಬೆಳಗ್ಗೆ ಎದ್ದು ವಾಕ್ ಹೋಗ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಟೈಮ್ಗೆ ತಿಂಡಿ ಮಾಡ್ತೀವಿ, ಕರೆಕ್ಟ್ ಟೈಮ್ಗೆ ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ನೀವು ನಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ. ಸೊ ಈ ಥರದ್ದೆಲ್ಲ ನೋಡಿದಾಗ ಏನಾಗ್ತದೆ, ಕೆಲವೊಂದು ಈ ಸಮಸ್ಯೆಗಳಿಗೆ ನಾವು ಮೆಡಿಸನ್ನೂ ಸಹ ತಗೋತಾ ಇರ್ತೀವಿ. ನಿರಂತರವಾಗಿ ಮೆಡಿಸನ್ ಅಂದು ಯಾವ ರೀತಿ ಅಂದರೆ ಮೆಡಿಸನ್ನೇ ಆಹಾರ ಆಗಿಬಿಟ್ಟಿರುತ್ತೆ ಕೆಲವು ಜನಗಳಿಗೆ. ವೀಕ್ಷಕರೇ, ಈ ಥರದ ಒಂದು ವ್ಯವಸ್ಥೆಗಳಿರ್ತಕ್ಕಂಥದ್ದು ಆದರೂ ಕೂಡ ಅವ್ರಿಗೆ ಒಂದು ನೋವು, ಆ ಸಂಕಟ, ಆ ಒಂದು ಬಾಧೆಗಳಿಂದ ಹೊರಬರೋಕ್ಕಾಗ್ತಾ ಇರಲ್ಲ. ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ, ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಸೊ ಏನಾಗ್ತದೆ, ಓವರಾಲ್ ನೋಡಿದಾಗ ಈ ವ್ಯವಸ್ಥೆಯಲ್ಲಿ ಇದ್ದಕ್ಕಂಥವ್ರಿಗೆ ಈ ಮಾಟ ಪ್ರಯೋಗದಿಂದನೇ ಇವರ ಒಂದು ಆರೋಗ್ಯದ ವ್ಯವಸ್ಥೆ ನಾಶ ಆಗಿದೆ ಅನ್ನುವಂಥದ್ದು ಕೆಲವೊಂದು ವಿಧಾನದಲ್ಲಿ ಸ್ಪಷ್ಟೀಕರಣ ಮಾಡ್ಕೋಬೋದು. ಈ ರೀತಿಯಾಗಿ ಈ ಮಾಟ ಪ್ರಯೋಗದಿಂದನೇ ಇವ್ರಿಗೆ ಒಂದಷ್ಟು ತೊಂದರೆಗಳಾಗಿದೆ ಆರೋಗ್ಯ ದೃಷ್ಟಿಯಿಂದ. ನೋಡಿ, ಏನಾಗಿರ್ತದೆ, ಚೆನ್ನಾಗೇ ಇರ್ತಾನೆ, ಮನೆಯಲ್ಲಿ ಸುಮ್ಮನೆ ಬಿದ್ದಿದ್ದೇ ನೆಪ ಕಾಲು ಮುರಿದೋಯ್ತು ಅಂತಾರೆ ಡಾಕ್ಟ್ರು. ಸೊ ಸಣ್ಣದಾಗಿ ಏನು ದೊಡ್ಡ ಏಟೇ ಇರಲ್ಲ, ಅದು ಕಾಲು ಮುರಿದೋಯ್ತು ಅಂತಾರೆ. ಮತ್ತು ಚೆನ್ನಾಗಿರ್ತಕ್ಕಂತಹ ವ್ಯಕ್ತಿನೇ ಎಷ್ಟು ಜಾಗರೂಕನಾಗಿರ್ತಾನೆ ಅಂತಂದರೆ, ಅವನ ಒಂದು ವೇಷಭೂಷಣ, ಆಹಾರದ ವ್ಯವಸ್ಥೆಯಲ್ಲಿ ಶಿಸ್ತುಬದ್ಧವಾಗಿ ಒಂದು ಶಿಶು ಮತ್ತು ಒಂದು ಹಿತಕರವಾದಂಥ ಆಹಾರವನ್ನು ಸೇವನೆ ಮಾಡ್ಕೊಂಬಂದಿರ್ತಾನೆ. ಸೊ ಅಂಥವನ್ನು ಹೋದ ಡಾಕ್ಟ್ರಿಗೆ ಚೆಕ್ ಮಾಡಿದ್ರೆ ಇವರಿಗೆ ಫುಡ್ ಪಾಯ್ಸನ್ ಆಗಿದೆ. ಹೀಗೆ ನೋಡಿ, ನಾನಾ ವಿಧದಲ್ಲೂ ಕೂಡ ಅಂದರೆ ಬಿದ್ದ ಮನುಷ್ಯ ಮತ್ತೆ ಎದ್ದೇಳದೇ ಇಲ್ಲ. ಕಂಪ್ಲೀಟ್ಲಿ 3 ತಿಂಗಳಲ್ಲ, 3 ವಾರ ಅಲ್ಲ, 3 ವರ್ಷ ಅಲ್ಲ, ಬರೀ ಇವರ ಸೇವನೆ ಮಾಡೋದಾಗ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ದುಡ್ದಿದ್ದೆಲ್ಲ ಬರೀ ಆಸ್ಪತ್ರೆಗೆ ಹೋಗ್ತಾ ಇದೆ. ಆಸ್ಪತ್ರೆಗೆ ಹೋದರೂ ಆ ಮೆಡಿಸನ್ನಿಂದಾಗಿ ಇವರ ದೇಹದ ಒಂದು ರಕ್ಷಣೆ ಆಗ್ತಾ ಇಲ್ಲ. ಇವರು ಮೊದಲಿನ ಥರ ಚೆನ್ನಾಗಾಗ್ತಾ ಇಲ್ಲ. ನೋಡಿ, ಮನೆಯಲ್ಲಿ ಮನುಷ್ಯ ಮೇಟಿನೇ ದುಡಿಯೋಕ್ಕಾಗದೆ ಬಿದ್ದ ಅಂದರೆ ಕೋಟಿ ಎಲ್ಲಿಂದ ಬರುತ್ತೆ ರೀ?
ಇವತ್ತು ಮನುಷ್ಯ ದುಡಿಯುವಂತಹ ವ್ಯಕ್ತಿ, ಕುಟುಂಬವನ್ನು ನಿರ್ವಹಣೆ ಮಾಡುವಂತಹ ವ್ಯಕ್ತಿ ಇವತ್ತು ಅಸಹಾಯಕನಾಗಿ ಅನಾರೋಗ್ಯದಿಂದ ಮೆಂಟಲಿ ಡಿಸ್ಟರ್ಬ್ ಆಗಿ ಮೆಡಿಸನ್ನು ದೇಹಕ್ಕೆ ಸ್ಪಂದಿಸದೆ ದುಡಿಯೋ ವ್ಯಕ್ತಿ ಮನೆಯ ಮೂಲೆಯಲ್ಲೆಲ್ಲೋ ಒಂದು ಕಡೆ ಕುತ್ಕೊಂಡಿದ್ದಾನೆ ಅಂದರೆ ಮನೆಯಲ್ಲಿ ನಡಿಬೇಕಾದಂಥ ಕಾರ್ಯಗಳು ನಡೆಯುತ್ತಾ? ಮನೆಯ ದಿನನಿತ್ಯ ಜೀವನದ ವ್ಯವಸ್ಥೆ ಸಾಗುತ್ತಾ? ಧನಧಾನ್ಯಗಳು ಎಲ್ಲಿಂದ ಉತ್ಪತ್ತಿ ಆಗುತ್ತೆ? ವಿಪರೀತ ಸಾಲ ಬಾಧೆ. ಇವತ್ತು ಚೆನ್ನಾಗಿದ್ದೆ, ನನ್ನ ಹತ್ರನೇ ಹಣಕಾಸು ಇತ್ತು, ಇವತ್ತು ಆಸ್ಪತ್ರೆಗೆ ಹಾಕಿ ನಾನೂ ಗುಣ ಆಗ್ತಾ ಇಲ್ಲ. ಆಸ್ಪತ್ರೆಗೆ ಖರ್ಚು ಮಾಡಿದಂಥ ದುಡ್ಡು ಸಾಲವಾಗಿ ಇವತ್ತು ನನಗೆ ಪರಿವರ್ತನೆ ಆಗಿದೆ. ಈ ಸಾಲನೂ ನಾನು ತೀರ್ಸೋಕ್ಕಾಗ್ತಾ ಇಲ್ಲ, ಈ ಕಡೆ ನಾನು ಹುಷಾರೂ ಆಗೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಮಾನಸಿಕ ವೇದನೆಯೂ ಕೂಡ ಶುರುವಾಗಿರ್ತದೆ. ಸೊ ದುಡಿಯುವಂಥ ವ್ಯಕ್ತಿ ಮನೆಯಲ್ಲಿ ಈ ರೀತಿ ಕುಂತಾಗ ಅವನ ಮನೆಯಲ್ಲಿ ನಡಿಬೇಕಾದಂತಹ ಯಾವ ಕಾರ್ಯನೂ ನಡೆಯೋದಿಲ್ಲ. ಸೊ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗುತ್ತೆ, ವಿವಾಹಕ್ಕೆ ಕೊರತೆ ಆಗುತ್ತೆ, ಎಲ್ಲ ವಿಧದಲ್ಲೂ ಅವನ ಜೀವನನೇ ನಷ್ಟ ಆಗಿಬಿಡ್ತದೆ. ನೋಡಿ, ಮನುಷ್ಯನಿಗೆ ಇವತ್ತಿನ ಕಾಲದಲ್ಲಿ ಆರೋಗ್ಯನೇ ಒಂದು ದೊಡ್ಡ ಭಾಗ್ಯ. ಆರೋಗ್ಯ ಒಂದಿದ್ದರೆ ಅವನೇ ಶ್ರೀಮಂತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಅವನು ಯಾವುದನ್ನೂ ಕೂಡ ಈಗಿಲ್ಲದೆ, ಯಾವುದೂ ಕೊರತೆಗಳಿಲ್ಲದೆ ಎಲ್ಲವನ್ನೂ ಇವತ್ತು ಅವನು ಸೇವನೆ ಮಾಡ್ತಾ ಇದ್ದಾನೆ ಅಂದರೆ ಅವನೇ ಭಾಗ್ಯವಂತ. ನೋಡಿ, ಇವತ್ತು ಎಲ್ಲ ಇರ್ತದೆ. ಕೆಲವು ಮನೆಗಳಲ್ಲಿ ನೋಡಿ ಕೋಟಿಗಟ್ಟಲೆ ಕೊಳಿತಾ ಬಿದ್ದಿರ್ತದೆ. ಕೆಲವು ಜನಗಳಲ್ಲಿ ಧನನೇ ಇರೋದಿಲ್ಲ. ಬಟ್ ಇವತ್ತು ಅವರಿಗೆ ಎಲ್ಲ ಇದ್ದರೂ ಏನೂ ತಿನ್ನೋಕ್ಕಾಗಲ್ಲ. ಯಾಕಂದರೆ ಏನಲ್ಲ ಒಂದು ಕಾಯಿಲೆ, ಏನಾದರೂ ಒಂದು ಕಾಯಿಲೆಗಳಿದ್ದೇ ಇರ್ತದೆ ಸಹಜವಾಗಿ. ಸೊ ಈ ಥರದ ಸಂಕಷ್ಟಗಳು ನೋಡಿ, ಕೆಲವು ಸ್ವಯಂ ಕೃತವಾಗಿ ಅಥವಾ ಅವರ ದೇಹದ ವ್ಯವಸ್ಥೆ ಅಥವಾ ಅವರು ಮಾಡಿಕೊಂಡಿರ್ತಕ್ಕಂತಹ ಒಂದು ಅನಾಚಾರ್ಯ ಅತಾಚಾರ್ಯಗಳಿಂದ ಆಗಿರ್ತಕ್ಕಂಥದ್ದಕ್ಕೆ ಅವರೇ ಹೊಣೆಗಾರರಾಗಿರ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಇರ್ತದೆ, ಆ ಟ್ರೀಟ್ಮೆಂಟಿಗೆ ಅವರು ಹುಷಾರಾಗಿರುವಂಥ ಇತಿಹಾಸಗಳಿದೆ. ಆದರೆ ಇದು ಮಾನವ ನಿರ್ಮಿತವಾಗಿ ಒಬ್ಬ ವ್ಯಕ್ತಿಯನ್ನು ಕಾಟ ಕೊಡಲಿಕ್ಕೋಸ್ಕರ, ಒಬ್ಬ ವ್ಯಕ್ತಿಯ ಬದುಕನ್ನು ನಾಶ ಮಾಡಲಿಕ್ಕೋಸ್ಕರ, ಅನಾರೋಗ್ಯ, ಅವನಿಗೆ ಯಾವುದೋ ಒಂದು ಸಣ್ಣದಾಗಿ ಏನೋ ಒಂದು ಸ್ವಲ್ಪ ಉಸಿರಾಟದ ಸಮಸ್ಯೆ ಇರುತ್ತೆ, ಅದನ್ನೇ ನೆಪ ಮಾಡಿಕೊಂಡು ಅದ್ರ ಮೇಲೇ ಪ್ರಯೋಗ ಮಾಡಿಬಿಡುವಂಥದ್ದು. ಅಥವಾ ಆ ವ್ಯಕ್ತಿಗೆ ಏನೋ ಒಂದು ಯಾವುದೋ ಕಾಲದಲ್ಲಿ ಬಿದ್ದಿರ್ತಾನೆ, ಏನೋ ಕೈಯ ಏನೋ ಮುರಿದೋಗಿರುತ್ತೆ, ಅದೇ ನೆಪ ಮಾಡಿಕೊಂಡು ಆ ಕೈ ಸಂಪೂರ್ಣ ಸ್ವಾಧೀನ ಇಲ್ದಿರಂಗೆ ಮಾಡುವಂಥದ್ದು. ಸೊ ಏನಂದರೆ ಯಾವುದಾದ್ರೂ ಮೂಲಗಳಿಂದ ಅವನಿಗೇನೋ ಆವಾಗವಾಗ ಸುಸ್ತಾಗ್ತಾ ಇರುತ್ತೆ, ನಿಶಕ್ತನಾಗ್ತಾ ಇರ್ತಾನೆ, ಏನೋ ಆಗ್ತಾ ಇರುತ್ತೆ, ಅದೇ ಒಂದು ಕಾರಣದಿಂದ ಅವನ ಮೇಲೆ ದೊಡ್ಡ ಗಾತ್ರದ ರೀತಿಯಲ್ಲಿ ಪ್ರಭಾವಗಳನ್ನು ಮಾಡುವಂಥದ್ದು. ಅವನಿಗೆ ಪಾಪ ಕುಂತಲ್ಲೇ ಮೂಗಿಂದ ರಕ್ತ, ನಿಂತಲ್ಲೇ ನಿದ್ದೆ. ಸೊ ಯಾವ ರೀತಿ ಅಂತಂದರೆ ಅವನು ತಿನ್ನುವ ಆಹಾರ ಅವನಿಗೆ ಪೌಷ್ಟಿಕಾಂಶವನ್ನು ಕೊಡದೆ ತಿನ್ನೋ ಆಹಾರ ಅವನಿಗೆ ವಿಷವಾಗ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ನಾನಾ ವಿಧದ ಅನಾರೋಗ್ಯ ಬಾಧೆಗಳನ್ನು ಅನುಭವಿಸಿ ದೀರ್ಘವ್ಯಾಧಿಯ ಒಂದು ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತೀರ. ಕೆಲವೊಬ್ಬರಿಗೆ ಈ ಒಂದು ಮಾಂತ್ರಿಕ ಪ್ರಯೋಗದಿಂದಾಗಿ, ಈ ಒಂದು ಮಾಟ ಪ್ರಯೋಗದಿಂದಾಗಿ ಅವರ ಆರೋಗ್ಯದ ಸ್ಥಿತಿ ದಿನನಿತ್ಯ ನಶಿಸಿ ಹೋಗ್ತಾ ಇರ್ತದೆ. ಕುಂತ್ರೆ ಎದ್ದೇಳಕ್ಕಾಗಲ್ಲ, ಎದ್ದರೆ ಕೂರೋಕ್ಕಾಗಲ್ಲ, ಪ್ರತಿ ಸಂಧಿಗಳಲ್ಲಿ ನೋವು ಕಾಣ್ತಾ ಇರುತ್ತೆ. ಕತ್ತು ಸಂಧಿ, ಕೈ ಸಂಧಿ, ಮಣಿಕಟ್ಟು, ಒಂದು ಕೈಯಿನ ಭಾಗಗಳು, ಬೆರಳಿನ ಮಣಿಕಟ್ಟಿನ ಭಾಗಗಳು, ಎಲ್ಲ ಭಾಗಗಳಲ್ಲೂ ಬರೀ ನೋವನ್ನು ಕಾಣಿಸ್ತಾ ಇರ್ತದೆ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಅವರ ದೇಹ ಅವ್ರಿಗೆ ಭಾರ ಆಗ್ತಾ ಇರ್ತದೆ. ಅವರ ದೇಹದ ಮೇಲೆ ಅವ್ರಿಗೇ ಜಿಜ್ಞಾಸೆ ಬರ್ತಾ ಇರ್ತದೆ, ನಾವು ಬದುಕೋದೇ ಬೇಡ ಅಂಥೇಳಿ ಎಷ್ಟೋ ಜನಗಳು ಅವರಲ್ಲಿ ಆಗ್ತಾ ಇರುವಂಥ ನೋವನ್ನು ಸಹಿಸ್ಕೊಳ್ಳೋಕ್ಕಾಗದೆ ಜನಗಳಿಗೆ ನೋಡೋರಿಗೆ ಇವನ್ಗೇನ್ರಿ ಒಳ್ಳೆ ಕೊಂಟಿದ್ದಂಗಿದ್ದಾನೆ, ಇವನ್ಗೆ ಯಾವ ರೋಗ ಅಂತ ಹೇಳಬೇಕು. ಬಟ್ ಆದರೆ ಒಳಗೆ ಇವ್ರು ಅನುಭವಿಸ್ತಾ ಇರುವಂಥ ಬಾಧೆ ಯಾರಿಗೂ ಸಹ ಗೊತ್ತಾಗ್ತಾ ಇರಲ್ಲ. ವೀಕ್ಷಕರೇ, ಇಂಥ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಮನನೊಂದಂತಹ ಒಂದಷ್ಟು ಜನಗಳು ಇವತ್ತು ಸ್ವಯಂಭೂ ಅವರ ಜೀವನವನ್ನು ನಾನಾ ವಿಧದಲ್ಲೂ ನಾಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂತಹ ಪರಿಸ್ಥಿತಿಲಿರ್ತಕ್ಕಂಥವ್ರಿಗೆ ಇದರಿಂದ ಸಂಪೂರ್ಣ ಮುಕ್ತಿ ಹೊಂದಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಹಳ ಸರಳವಾದಂತಹ ಅದ್ಭುತವಾದ ಪರಿಹಾರ ಮಾರ್ಗವನ್ನು ತಂದಿದ್ದೀನಿ ವೀಕ್ಷಕರೇ. ದಯಮಾಡಿ ಇದನ್ನು ಸೂಕ್ಷ್ಮವಾಗಿ ನೋಟ್ ಮಾಡ್ಕೊಳ್ಳಿ, ಮತ್ತು ಇದನ್ನೇ ಪದೇ ಪದೇ ಕೇಳಲಿಕ್ಕೆ ದಯಮಾಡಿ ಕರೆ ಮಾಡಬೇಡಿ ವೀಕ್ಷಕರೇ. ಈ ಒಂದು ತಂತ್ರವನ್ನು ಸರಿಯಾದ ರೂಪದಲ್ಲಿ ಮಾಡಿ ಖಂಡಿತವಾಗಿ ಜಯ ನಿಮ್ಮದಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಆ ತಂತ್ರ ಅಂತಂದರೆ, ಒಂದು ಮೊದಲನೇದಾಗಿ ಸಪ್ತಧಾನ್ಯಗಳು ಅಂತ. ನವಧಾನ್ಯಗಳು ಬೇರೆ ವೀಕ್ಷಕರೇ, ಈಗ ನಾನು ಹೇಳ್ತಾ ಇರುವಂಥದ್ದು ಸಪ್ತಧಾನ್ಯಗಳು. ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಮೊದಲನೇದಾಗಿ ಗೋಧಿ, ಒಂದು ಸ್ವಲ್ಪ ಗೋಧಿ,
ಜೋಳ, ಕಡಲೆ, ಹೆಸರು, ತೊಗರಿ, ಅಕ್ಕಿ ಮತ್ತು ಸಜ್ಜೆ. ನೋಡಿ, ಇದೆಲ್ಲ ಸಾಮಾನ್ಯವಾಗಿ ದಿನಸಿ ಅಂಗಡಿಗಳಲ್ಲಿ ಸಿಗುವಂತಹ ಪದಾರ್ಥ. ಯಾವುದೇ ದಿನಸಿ ಅಂಗಡಿಗೆ ಹೋಗಿ ಇದಿಷ್ಟೂ ಸಹ ಸಿಗ್ತದೆ. ನಿಮ್ಮ ಮನೆ ಇಲ್ಲ ಅಂದರೆ ಇದನ್ನು ಹೊಸ್ದಾಗಿ ನೀವು ಮಾಡಬೇಕು ಅಂತಂದರೆ ಯಾವುದೇ ದಿನಸಿ ಅಂಗಡಿಗೆ ಹೋಗಿ ಇದೆಲ್ಲ ಸಿಗ್ತದೆ. ಇದೆಲ್ಲವೂ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಇದನ್ನು ನಾವು ಸಪ್ತ ಧಾನ್ಯ ಅಂತ ಹೇಳ್ತೀವಿ. ಈ ಧಾನ್ಯಗಳನ್ನು ಭಾನುವಾರದಂದು ಇದನ್ನು ವಿಶೇಷವಾಗಿ ತಗೊಂಬಂದು ಭಾನುವಾರದ ದಿನ ನೀರಿನಲ್ಲಿ, ಸಾಮಾನ್ಯವಾಗಿ ನಾವು ಅನ್ನ ಹೆಂಗೆ ಬೇಯಿಸ್ತೀವಿ ಎಲ್ಲವನ್ನು ಹಾಕಿ ಇದನ್ನು ನೀರಲ್ಲಿ ಬೇಯಿಸಬೇಕಾಗ್ತದೆ. ಈ ಎಲ್ಲ ಸಪ್ತಧಾನ್ಯಗಳನ್ನು ಹಾಕಿ ನೀರಲ್ಲಿ ಚೆನ್ನಾಗಿ ಬೇಯಿಸಿ ನಂತರ ಧಾನ್ಯವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದರಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುವಂಥದ್ದು ದಿನಸಿ ಅಂಗಡಿಯಲ್ಲಿ, ಹಾಗೂ ಸಿಂಧೂರವನ್ನು ಹಾಕಿ ಅದನ್ನು ರೋಗಿಯ ಮೇಲೆ, ನೋಡಿ ವೀಕ್ಷಕರೇ, ಅದನ್ನು ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದು ಮಾಡಿರ್ತಕ್ಕಂಥ ಒಂದು ಪ್ರಸಾದವನ್ನು ಆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ ಸಿಂಧೂರವನ್ನು ಹಾಕಿ ಅದನ್ನು ರೋಗಿಯ ಮೇಲೆ ವಿಶೇಷವಾಗಿ 33 ಬಾರಿ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಅಂದರೆ ತಲೆಯ ಮೇಲೆ ಇಳೆಯನ್ನು ತೆಗೆಯುವಂತಹ ಕ್ರಮ, ತಲೆಯನ್ನು ನಿವಾಳಿಸಬೇಕು. ನಿವಾಳಿಸಿದ ನಂತರ ಮಧ್ಯಾಹ್ನ 12 ಗಂಟೆಗೆ ಅದನ್ನು ಯಾವುದಾದರೂ ಕರಿ ಜಾಲಿ, ಈ ಜಾಲಿ ಮರಗಳು ನೀವು ನೋಡಿರ್ತೀರ ಕೆಲವು ನಿರ್ಜಲ ಪ್ರದೇಶಗಳಲ್ಲಿ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ಭಾಳ ಜನ ಅದನ್ನು ಇವತ್ತೊಂದು ದಿನ ಫರ್ನಿಚರ್ಗೆ ಇದಕ್ಕೆ ಬಳಸ್ತಾ ಇರೋದರಿಂದ ಜಾಲಿ ಮರಗಳು ಇವತ್ತು ಕಡಿಮೆ ಆಗಿರ್ತಕ್ಕಂಥದ್ದು. ಜಾಲಿ ಮರದ ವಿಶೇಷವಾಗಿ ಎಲ್ಲಾದರೂ ಒಂದು ಕಡೆ ಜಾಲಿ ಮರವನ್ನು ಹುಡುಕಿ ಆ ಜಾಲಿ ಮರದ ಗಿಡದ ಅಡಿಯಲ್ಲಿ ಇದನ್ನು ಎಲ್ಲ ಇರಿಸಬೇಕಾಗ್ತದೆ. ಇದು ಸುಮಾರು ಮಧ್ಯಾಹ್ನ 12 ಗಂಟೆಯಲ್ಲೇ ಇದನ್ನು ಮಾಡಬೇಕಾಗುತ್ತೆ. ಇದನ್ನು ಜಾಲಿ ಮರದ ಬುಡಕ್ಕೆ ಹಾಕಬೇಕಾದ್ರೆ ಪ್ರಕೃತಿ ದೇವಗಳಾದಂಥ ನೈಸರ್ಗಿಕ ಯೂನಿವರ್ಸ್ಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಇಷ್ಟ ದೇವರಲ್ಲಿ ರೋಗಿಯು ಸಂಪೂರ್ಣವಾಗಿ ಶೀಘ್ರವಾಗಿ ಗುಣಮುಖನಾಗಲಿ ಅಂತ ಸಂಪೂರ್ಣವಾಗಿ ಭಾವಪೂರ್ವಕವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಇದೇ ವಿಧಾನದಲ್ಲಿ ಸುಮಾರು 7 ಭಾನುವಾರಗಳ ಕಾಲ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದೆ ಆದರೆ ಅವಶ್ಯಕವಾಗಿ ರೋಗಿ ಗುಣಮುಖನಾಗ್ತಾನೆ. ನಿಮ್ಮ ಈ ಎಲ್ಲ ವ್ಯಾಧಿಗಳು ನಾಶ ಆಗಿ ಎಲ್ಲರಂತೆ ನೀವು ಸದೃಢವಾಗಿ ನಿಲ್ತೀರಾ. ನಿಮ್ಮ ಮೇಲೆ ಆಗಿರುವಂತಹ ಈ ಪ್ರಯೋಗಗಳು ನಾಶವಾಗುತ್ತೆ. ಸೊ ಇದರಿಂದ ನೀವು ಅವಶ್ಯವಾಗಿ ರಕ್ಷಣೆಯನ್ನು ಪಡಿತೀರಾ, ನಿಮಗೆಲ್ಲ ಒಳ್ಳೆಯದಾಗ್ತದೆ ಅಂತ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ವೀಕ್ಷಕರೇ, ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ದೀರ್ಘಾವಧಿಯ ಅನಾರೋಗ್ಯ, ಆ ಒಂದು ಪದೇ ಆರೋಗ್ಯದ ಕಿರಿಕಿರಿಯಲ್ಲಿ ಅನುಭವಿಸ್ತಾ ಇದ್ದಾರೋ ಅವ್ರಿಗೆ ತಪ್ಪದೇ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಯಾವುದೇ ಥರದ ವೈಯಕ್ತಿಕ ವಿಚಾರಗಳನ್ನು ಮುಕ್ತವಾಗಿ ನಮ್ಮೊಟ್ಟಿಗೆ ಸಮಾಲೋಚನೆಯನ್ನು ಮಾಡಬೇಕು ಅಂದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ. ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು. ಬಂದು ಭೇಟಿಯಾಗಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.